ಮಾತ್ರ ದಲಿತ ನಾಯಕರು ಅನ್ನೋ ಪ್ರಶ್ನೆ. ದಲಿತ ಸಮಾವೇಶಕ್ಕೆ ಕೈ ಹೈಕಮಾಂಡ್ ಅನುಮತಿ ಗಿಟ್ಟಿಸುವಲ್ಲಿ ಸಕ್ಸಸ್ ಆಗಿದೆ. ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟ ಕಾಂಗ್ರೆಸ್ನ ಹೈಕಮಾಂಡ್ ಸಮಾವೇಶಗಳಿಂದಾಗುವ ಲಾಭದ ಬಗ್ಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ. ಕರ್ನಾಟಕದಲ್ಲಿ ದಲಿತ ಸಮುದಾಯದ ಬ್ಯಾಂಕ್ ಗಟ್ಟಿಯಾದ್ರೆ ಕಾಂಗ್ರೆಸ್ಗೆ ಲಾಭ ಆಗತ್ತೆ. ಎಲ್ಲರೂ ದಲಿತರು ಪಕ್ಷದ ಪರ ನಿಂತ್ರೆ ಮತ್ತೆ ಅಧಿಕಾರಕ್ಕೆ ನಾವು ಬರಬಹುದು. ಅಲ್ಪಸಂಖ್ಯಾತರು ನಮ್ಮ ಜೊತೆ ಇದ್ದಾರೆ. ಹಿಂದುಳಿದ ವರ್ಗಗಳನ್ನ ಹಿಡಿದಿಟ್ಕೊಳ್ಬೇಕು. ಸಣ್ಣ ಸಣ್ಣ ಸಮುದಾಯಗಳ ಮತಗಳು ಕೂಡ ನಮಗೆ ತುಂಬಾನೇ ಮುಖ್ಯ ಆಗತ್ತೆ. ಮೇಲ್ವರ್ಗದ ಮತಗಳು ಅಂದ್ರೆ ಬಿಜೆಪಿ ಜೆಡಿಎಸ್ ಕಡೆನೆ ಆ ಮೇಲ್ವರ್ಗದ ಮತಗಳು ಇದೆ. ಮೊದಲು ಅಹಿಂದ ಸಮುದಾಯಗಳ ಮತ ಬ್ಯಾಂಕ್ ಗಟ್ಟಿ ಆಗಲೇಬೇಕು. ಅಧ್ಯಕ್ಷರ ಬದಲಾವಣೆ ವೇಳೆಯೂ ಕೂಡ ಇದರಲ್ಲಿ ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಸಮಾವೇಶಕ್ಕೆ ಅವಕಾಶ ಕೊಡಿ, ಅದರ ಲಾಭ ಪಕ್ಷಕ್ಕಾಗಲಿದೆ ಅಂತ ವಿವರಣೆ ಕೊಟ್ಟಿದ್ದಾರೆ. ಕೆಎನ್ ರಾಜಣ್ಣ ಮಾತಿಗೆ ಓಕೆ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿದೆ. ನೋಡಿ, ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇತ್ತು. ಸಮಸ್ಯೆ ಎಲ್ಲಿಂದ ಶುರು ಆಯಿತು? ದಲಿತ ನಾಯಕರುಗಳು ಪ್ರತ್ಯೇಕವಾಗಿ ಮೀಟಿಂಗ್ ಮಾಡೋದು, ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಅಂತ ಪ್ರತ್ಯೇಕವಾಗಿ ಸೇರೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಸಮುದಾಯದ ಮೀಟಿಂಗ್ ಅನ್ನ ಸಮಾವೇಶವನ್ನ ಮಾಡಬೇಕು. ಅದು ಹಿಂದುಳಿದ ವರ್ಗಗಳ ದಲಿತ ಮತಗಳನ್ನ ಒಗ್ಗೂಡಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಮಾವೇಶ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅದಕ್ಕೆ ರಾಜ್ಯ ಉಸ್ತುವಾರಿ ಇಲ್ಲಿಗೆ ಬಂದಾಗ ಬೇಡ, ಅದು ಬೇರೆ ಮೆಸೇಜ್ ಪಾಸ್ ಆಗತ್ತೆ ಅಂತ DCM DKಶಿ ಹೇಳಿದ್ದಾರೆ ಅನ್ನೋದೊಂದು ಆರೋಪ. ಕಾಂಗ್ರೆಸ್ ಕಡೆಯಿಂದ ನಾವು ಒಂದು ಸಮಾವೇಶ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಕಾಂಗ್ರೆಸ್ನ ಸಮಾವೇಶ ಅಂತ ಹೆಸರು ಇಡ್ಲಿ. ಹಿಂದುಳಿದ ವರ್ಗಗಳ ಸಮಾವೇಶ ಮತ್ತೊಂದು ಇನ್ನೊಂದು ಅಂತ ಪ್ರತ್ಯೇಕವಾಗಿ ಧರ್ಮ ಅಥವಾ ಜಾತಿ ಆಧಾರದ ಮೇಲೆ ಸಮಾವೇಶ ಮಾಡುವಂಥದ್ದು ಅದು ಆ ನಾಯಕರಿಗೆ, ಅಂದರೆ ಹಿಂದುಳಿದ ವರ್ಗಗಳ ನಾಯಕರು ಅದರ ಸಮ್ಮುಖ ವಹಿಸ್ತಾರೆ ಮತ್ತು ಅದರ ನೇತೃತ್ವ ವಹಿಸ್ತಾರೆ. ಅವ್ರಿಗೆ ಮೈಲೇಜ್ ತಂದು ಕೊಡುತ್ತೆ ಹೊರತು ಅದು ಪಕ್ಷಕ್ಕಲ್ಲ ಅಂತ ಎಲ್ಲ ಹೇಳಿ ಕೊನೆಗೆ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು. ಯಾವ ಸಮಾವೇಶನೂ ನೀವುಗಳು ಮಾಡೋದು ಬೇಡ ಅಂತ. ಆಗ ಈ ಹಿಂದುಳಿದ ನಾಯಕರುಗಳೇ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಅಥವಾ ರಾಜಣ್ಣ ಆಗಿರ್ಬೋದು, ಮಹದೇವಪ್ಪ ಅವರಾಗಿರ್ಬೋದು, ಅನೇಕರು ಈ ಉಸ್ತುವಾರಿ ಅಂತ ಬಂದಿದ್ರಲ್ಲ, ಉಸ್ತುವಾರಿ ವಿರುದ್ಧವೇ ಕಂಪ್ಲೇಂಟ್ ಕೊಟ್ಬಿಟ್ರು ಹೈಕಮಾಂಡ್ ನಾಯಕರಿಗೆ. ಉಸ್ತುವಾರಿಯವರು ಒಂದು ಸೈಡಿನ ಮಾತು ಮಾತ್ರ ಕೇಳ್ತಾ ಇದ್ದಾರೆ, ಒಬ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ, ನಮ್ಮ ಸಮಸ್ಯೆಗಳನ್ನ ಅಥವಾ ನಮ್ಮ ಆಂಗಲ್ ಅನ್ನ ಕೇಳ್ತಾ ಇಲ್ಲ ಅಂತ. ಇದೆಲ್ಲದ್ರ ಮಧ್ಯದಲ್ಲಿ ಹೈಕಮಾಂಡ್ ನಾಯಕರು ಸ್ವಲ್ಪ ದಿನ ಎಲ್ಲರೂ ತಪ್ಪುಗಿರಿ ಅಂತ ಕೂಡ ಹೇಳಿದ್ರು. CM ವಿಚಾರದಲ್ಲೂ ಮಾತಾಡಕ್ಕೆ ಹೋಗಬೇಡಿ, ಇದ್ಯಾವುದ್ರ ಬಗ್ಗೆನೂ ಮಾತಾಡಬೇಡಿ ಅಂತ. ಸ್ವಲ್ಪ ದಿನ ಕಾದು ಮತ್ತೆ ತಮ್ದು ಏನಿತ್ತು ಪ್ಲಾನ್ ಅದನ್ನು ಶುರು ಮಾಡಿಕೊಂಡ್ರು. ರಾಜಣ್ಣ ಅವರು ತುಂಬ ವಿವರವಾಗಿ ಹೈಕಮಾಂಡ್ ನಾಯಕರಿಗೆ ಹೇಳಿದ್ದಾರೆ. ನೋಡಿ, ಈ ಬೇರೆ ವರ್ಗಗಳ ಮೇಲ್ವರ್ಗಗಳ ಮತಗಳು BJP JDSಗೆ ಹೋಗ್ಬಿಡತ್ತೆ. ನಮಗಿರೋದು ಯಾವುದು? ಹಿಂದುಳಿದ ಮತಗಳು. ಅದನ್ನು ನಾವು ನಮ್ಮ ಹತ್ರನೇ ಇಟ್ಕೋಬೇಕು, ಇನ್ನೂ ಗಟ್ಟಿ ಮಾಡ್ಕೊಳ್ಬೇಕು ಅಂದರೆ ಈ ಸಮಾವೇಶದ ಅನಿವಾರ್ಯತೆ ಇದೆ ಅಂತ ಹೇಳಿರೋದ್ರಿಂದ ಓಕೆ ಅಂತ ಹೇಳಿದ್ದಾರೆ ಅನ್ನೋದು. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಕಾಂಗ್ರೆಸ್ನಲ್ಲಿ ಈ ದಲಿತ ಸಮುದಾಯದ ಸಮಾವೇಶ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿತ್ತು. ಮೊದಲಿಗೆ DK ಶಿವಕುಮಾರ್ ಅವರ ವಿರುದ್ಧ ಒಂದಷ್ಟು ಆರೋಪಗಳು ಮಾಡಿದ್ರು, ಅವರೇ ಬೇಡ ಅಂತ ಹೇಳ್ತಿರೋದು ಹಾಗೆ ಹೀಗೆ ಅಂತ. ಬಟ್ ಹಠ ಬಿಡಲಿಲ್ಲ. ಹಠಕ್ಕೆ ಬಿದ್ದು ಸಮಾವೇಶಕ್ಕೆ ಓಕೆ ಅಂತ ಅನ್ನಿಸ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈ ಸಮಾವೇಶದಿಂದ ಕಾಂಗ್ರೆಸ್ಗಾಗುವ ಲಾಭದ ಜೊತೆಗೆ ಈ ನಿರ್ಧಾರದಿಂದ ಕಾಂಗ್ರೆಸ್ನಲ್ಲಿ ಆಗುವಂಥ ಒಳ ಬೇಗುದಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಎಫೆಕ್ಟ್ ಆಗಬಹುದು ಅಂತ. ನೀತಿ ಹಿಂದೆನೆ ದಾವಣಗೆರೆಯಲ್ಲಿ SC ST ಸಮಾವೇಶವನ್ನ ಮಾಡಬೇಕು, ಲಕ್ಷಾಂತರ ಜನರನ್ನ ಸೇರಿಸಬೇಕು, ಮತ್ತೊಮ್ಮೆ ಸಿದ್ದರಾಮಯ್ಯ ಅವರ ಕೈಯನ್ನ ಬಲಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ದಲಿತ ಸಮುದಾಯದ ಸಚಿವರು ಮುಂದಾಗಿದ್ರು. ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನು ಕೂಡ ಆರಂಭಿಸಿದ್ರು. ಆದ್ರೆ ಇದರ ಬಗ್ಗೆ ಬೇರೆ ಬೇರೆ ಸಂದೇಶಗಳು ರವಾನೆ ಆಯ್ತು. ಈಗ SC ST ಸಮಾವೇಶಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆದ್ರೆ ಅದು ಪ್ರತ್ಯೇಕವಾಗಿ ಸಮಾವೇಶ ಮಾಡಿದಾಗೆ ಆಗತ್ತೆ, ಅದು ವ್ಯಕ್ತಿ ಬಲ ಪ್ರದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತಾಗತ್ತೆ ಅಂತೇಳಿ DK ಶಿವಕುಮಾರ್ ಹೈಕಮಾಂಡ್ ಗಮನಕ್ಕೆ ತಂದಿದ್ರು. ಪಕ್ಷದ ವೇದಿಕೆಯಲ್ಲಿ ಮಾಡೋದಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ, ಪಕ್ಷವನ್ನ ಹೊರತುಪಡಿಸಿ ಸಮಾವೇಶವನ್ನ ಮಾಡ್ತಾರೆ ಅಂದ್ರೆ ಅದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಡಿ ಅನ್ನುವಂತ ಮಾತನ್ನ DK ಶಿವಕುಮಾರ್ ಅವರು ಹೈಕಮಾಂಡ್ ಗಮನಕ್ಕೆ ತಂದಿದ್ರು. ತದನಂತರ ಇದರ ಬಗ್ಗೆ ಇಲ್ಲ, ನಾವು ಮಾಡಿಯೇ ತೀರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ದಲಿತ ಸಮುದಾಯದ ಸಚಿವರು ಪದೇ ಪದೇ ಡಿನ್ನರ್ ಹೆಸರಿನಲ್ಲಿ, ಟಿಫನ್ ಹೆಸರಿನಲ್ಲಿ ಸಭೆಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅಂತಿಮವಾಗಿ ಹೈಕಮಾಂಡ್ ಮಧ್ಯಪ್ರವೇಶವನ್ನ ಮಾಡಿ ಯಾವುದೇ ಸದ್ಯಕ್ಕೆ ಸಮಾವೇಶಗಳು ಬೇಡ, ಮುಂದೆ ನೋಡೋಣ ಅನ್ನುವಂತ ಒಂದು ಎಚ್ಚರಿಕೆಯನ್ನ ರವಾನಿಸಿತ್ತು. ಅಂತಿಮವಾಗಿ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ತೆರಳಿದ್ರು. 2 ದಿನಗಳ
ಕಾಲ ದೆಹಲಿಯಲ್ಲಿ ಇದ್ದು ವೇಣುಗೋಪಾಲ್ ಸುರ್ಜೇವಾಲಾ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಕೆಲವು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಆಂತರಿಕ ಭಿನ್ನಾಭಿಪ್ರಾಯಗಳು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಿಎಂ ಮುಂದುವರಿಕೆಯ ಬಗ್ಗೆ ಸಾಕಷ್ಟು ವಿವರಣೆಯನ್ನ ಕೊಟ್ಟು ಬಂದಿದ್ರು. ಆನಂತರದಲ್ಲಿ ಸಚಿವ ರಾಜಣ್ಣ ಅವರು ಕೂಡ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ರು. ಮೊನ್ನೆ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ರು. ನಿನ್ನೆ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ಈಗ ದಲಿತ ಸಮಾವೇಶವನ್ನ ಆಯೋಜನೆ ಮಾಡುವ ಬಗ್ಗೆ ಒಪ್ಪಿಗೆಯನ್ನ ಅಂತಿಮವಾಗಿ ಪಡ್ಕೊಂಡಿದ್ದಾರೆ. ಸಮಾವೇಶವನ್ನ ಯಾಕೆ ಮಾಡಬೇಕು, ಸಮಾವೇಶ ಮಾಡೋದ್ರಿಂದ ಪಕ್ಷಕ್ಕೆ ಯಾವ ರೀತಿಯಾದಂತ ಲಾಭ ಆಗತ್ತೆ, ಜೊತೆಗೆ ಕಾಂಗ್ರೆಸ್ ಪಕ್ಷದ ಜೊತೆ ಇಲ್ಲಿ ಅವರಿಗೆ ಇರುವಂತಹ ಸಮುದಾಯಗಳು ಯಾವುವು, ಇದೆಲ್ಲದರೂ ಕೂಡ ನಿಮ್ಗೆ ಅರಿವಿದೆ. ಹಾಗಾಗಿ ಈ ಸಮಾವೇಶವನ್ನ ಮಾಡಿದ್ರೆ ಪಕ್ಷಕ್ಕೆ ಮತ್ತಷ್ಟು ಬಲ ಬರುತ್ತೆ. ಹಾಗಾಗಿ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಜೊತೆಗೆ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯಗಳು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಮತಗಳನ್ನ ಬರ್ತಾ ಇಲ್ಲ. ಯಾಕೆಂದ್ರೆ ಎರಡೂ ಸಮುದಾಯಗಳಲ್ಲಿ ಒಂದು ಲಿಂಗಾಯತ ಸಮುದಾಯ ಬಿಜೆಪಿಯ ಹಿಂದೆ ಇದೆ, 80% ಸಮುದಾಯ ಬಿಜೆಪಿಯ ಹಿಂದೆ ಇದೆ, ಯಡಿಯೂರಪ್ಪನವರ ಹಿಂದೆ ಇದೆ. ಉಳಿದಂತೆ ಒಕ್ಕಲಿಗ ಸಮುದಾಯದ ಬಹುತೇಕ 60% ಮತಗಳು ಇವತ್ತಿಗೂ ಕೂಡ ದೇವೇಗೌಡರ ಬೆನ್ನಿಗೆ ನಿಂತಿದೆ. ಆ ಕಾರಣಕ್ಕೆ ಆ ಸಮುದಾಯದ ಮತಗಳು ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಿಲ್ಲ. ನಾವು ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗಗಳ ಮತಗಳಿಗೆ ನಾವು ಉಳಿಸ್ಕೊಳ್ಬೇಕಾಗತ್ತೆ. ಆ ಕಾರಣಕ್ಕೆ ಈ ಸಮಾವೇಶಗಳನ್ನ ಆಯೋಜನೆ ಮಾಡ್ಬೇಕಾಗತ್ತೆ, ಆ ಸಮುದಾಯಗಳನ್ನ ಒಟ್ಟುಗೂಡಿಸ್ಬೇಕಾಗತ್ತೆ. ಅದಕ್ಕೆ ನೀವು ಅವಕಾಶವನ್ನ ಮಾಡಿಕೊಡ್ಲೇಬೇಕು. ಇಲ್ಲದೆ ಹೋದ್ರೆ ದೆಹಲಿಯಲ್ಲಿ ಆದಂತಹ ಪರಿಸ್ಥಿತಿ, ಹರಿಯಾಣದಲ್ಲಿ ಆದಂತಹ ಪರಿಸ್ಥಿತಿ ಮುಂದೆ ಕರ್ನಾಟಕಕ್ಕೂ ಕೂಡ ಬರಬಹುದು ಅನ್ನುವಂತ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ಅವರು ಖರ್ಗೆ ಅವರ ಮುಂದೆ ಇಟ್ಟಿದ್ದಾರೆ. ಆ ಕಾರಣಕ್ಕೆ ಈಗ ಅಂತಿಮವಾಗಿ ಪಕ್ಷದ ವೇದಿಕೆಯಲ್ಲಿ ಸಮಾವೇಶವನ್ನ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟುಗೂಡಿಸಿಕೊಂಡು ಸಮಾವೇಶವನ್ನ ಆಯೋಜನೆ ಮಾಡಿ ಅನ್ನುವಂತ ಭರವಸೆಯನ್ನ ಕೊಟ್ಟು ಗ್ರೀನ್ ಸಿಗ್ನಲ್ ಅನ್ನ ಹೈಕಮಾಂಡ್ ಕೊಟ್ಟಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಹಾಗಾಗಿ ಒಂದು ಕಡೆ ಈಗ ದಲಿತ ಸಮುದಾಯದ ಸಚಿವರು ಏನು ಪಟ್ಟನ್ನ ಹಿಡಿದಿದ್ರು ಅದರಲ್ಲಿ ಈಗ ಸದ್ಯಕ್ಕೆ ಯಶಸ್ವಿಯಾಗಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.